ಮಗಳೇ, ಎಲ್ ಐ ಸಿನೂ ಫೋನ್ ಮಾಡಿದ್ದೀನಿ, ಬಾ ಮಾತಾಡಬೇಕು ಸಿನಿಂಗ್ ತಾಗೆ ಅಂತ ಹೇಳ್ಬಿಟ್ಟು. ಹೌದಾ, ಗೊತ್ತನಲ್ವೇನಮ್ಮ. ಒಂದು ಎಲ್ ಐ ಸಿ ಅಂದರೆ 50 ಲಕ್ಷದ ಮಾಡಿಸ್ಬಿಡೋಣಮ್ಮ. ಹೆಂಗೋ ನಂದು ನಿಂದು ಲೈಫು ಫುಲ್ ಸೆಟಲ್ ಸೆಟಲ್ ಸೆಟಲ್, ನೆಮ್ಮದಿಯಾಗಿದ್ಬಿಡ್ಬೋದು. ಕೂಲಿಗೆ ಹೋಗಂಗಿಲ್ಲ, ಕಷ್ಟಪಡೋಂಗಿಲ್ಲ, ಯಾರ್ಯಾರ ಹತ್ರನೂ ಭಿಕ್ಷೆ ಎತ್ತಂಗಿಲ್ಲ. ಹೆಂಗಿರ್ಬೋದಮ್ಮ ನೆಮ್ಮದಿಯಾಗಿ, ರಾಣಿ ರಾಣಿ ಥರ ಇರ್ಬೋದಮ್ಮ ಅಲ್ವಾ. ಈ ಪ್ಲಾನ್ ಯಾಕೆ ನನಗೆ ಮೊದಲೇ ಬರಲಿಲ್ಲ ಅಂತ. ಆ ಎಲ್ ಐ ಸಿ ಅವ್ನು ಬರೋ ತನಕ ಮನೆಗೆ ನನ್ನ ತಲೆನಾಗ ಏನೋ ಐಡಿಯಾನೇ ಬರಲಿಲ್ಲ. ಇವಾಗ ಗೊತ್ತೈತೆ. ದುಡ್ಡು ಎಷ್ಟು ಕೊಟ್ಟಬೇಕೋ ಕೇಳಿ ನೋಡ್ಕೊಂಡು ಹೆಂಗನ ಮಾಡಿ ಕೊಟ್ಬಿಡೋಣ ಕಣಮ್ಮ, ಸರಿನಾ. ನಮಗೂ ಇನ್ನೂ ಏನು ಇನ್ಫಾರ್ಮೇಷನ್ ಗೊತ್ತಿಲ್ವಲ್ಲ, ಗೊತ್ತಾಗಿದ್ದ ತಕ್ಷಣ ನೀನಿಯ ಎಲ್ಲ ನೀಟಾಗಿ ಕಟ್ಬಿಡು. ನನ್ನ ಹೆಸರು ನಿನ್ನ ಹೆಸರಿಗೆ ಮಾಡಿಸ್ಕೊಂಡ್ರು ವೇಸ್ಟು. ಆ ಮುದುಕಿ ಹೆಸ್ರಿಗೆ ಇರಲಿ, ನೈಸ್ ಮಾಡಿ ಕಟ್ಟಿಸ್ತೀನಿ ನೋಡು ಎಲ್ ಐ ಸಿನ. ಕಿತ್ತೋದು ಮನೆ ಆಳಿ ಆ ಮುದುಕಿ ಮನೆಗಿರೋ ತನಕ ನಮಗೆ ನೆಮ್ಮದಿ ಇಲ್ಲ ಬಿಡಮ್ಮ. ಇವತ್ತು ಸಂಜೆ ಬುತ್ತನಂತೆ ಎಲ್ ಐ ಸಿನೂ ಕೂತ್ಕೊಳ್ಳೋಣ, ಮಾತಾಡೋಣ, ಎಲ್ಲ ಫಿಕ್ಸ್ ಮಾಡ್ಕೊಳ್ಳೋಣ. ಹೂ ಕಣಮ್ಮ. ಇನ್ನು ನಾವೇ ಕೋಟ್ಯಾಧೀಶ್ವರರು ಅಮ್ಮ. ಆ ಮನೆಯಲ್ಲಿ ಶಾರದೆ ಐಡಿಯಾ ಏನು ಬೇಕಿಲ್ಲ, ನಮ್ಮ ಐಡಿಯಾನೇ ನಮಗೆ ಸಾಕು. ಒಳ್ಳೆ ಸಂದಕೈತೆ ನಮ್ಮ ಐಡಿಯಾ ಮಾತ್ರನೂ ಅಲ್ವಾ. ಅವಳ ಐಡಿಯಾ ಕಟ್ಕೊಂಡು ನಮಗೇನಾಗಬೇಕು, ಅವಳಿಗಿನ್ನ ತಡೆ ಚೆನ್ನಾಗಿ ಓಡ್ತಾಯಿತ್ತು ನಮಗಂತೂ. ಇದೇ ಐಡಿಯಾನ ಮುಂದುವರ್ಸ್ಕೊಂಡೋದ್ರೆ ಟಾಪಾಗಿ ಬಂದ್ಬಿಡ್ತೀವಿ. ಅವರು ಇಂಥ ಕಿತ್ತೋಗಿರೋ ಐಡಿಯಾಗಳು ಮಾಡಿ ನೀನು ಮ್ಯಾಕ್ ಬಂದಿರೋದು ಬಾ ಅವ್ರೂ. ನಾವು ಹಿಂಗೆ ಕಿತ್ತೋದು ಐಡಿಯಾ ಮಾಡಲಿಲ್ಲ ಅಂತ ಹೇಳಿದ್ರೆ ಮ್ಯಾಕು ಬರೋಕ್ಕಿಲ್ಲ, ಕೆಳಗೂ ಬರೋಕ್ಕಿಲ್ಲ, ಹಿಂಗೆ ಇರ್ತೀವಿ. ಉಪಯೋಗಿಸ್ಬೇಕು ಅವಾಗವಾಗ ಕಿಡ್ನಿ ಅಲ್ಲ ಕಣಮ್ಮ, ಬ್ರೈನು. ಬಾ ಸುಮ, ಬಾ ಒಳಗಡಿಗೆ ಬಾ ಏನಾಗಲ್ಲ, ಬಾ. ಏನು ಸಂಕೋಚ ಮಾಡ್ಕೋಬೇಡಿ. 1-2 ದಿನ ತಾನೇ ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇಲ್ಲೇ ಇರಿ, ಸರಿನಾ. ನೀನು ಅಲ್ಲಿ ದೇವಸ್ಥಾನದಾಗ ಹೋಗಿ ಮನೆ ಕಳೋದು ಅದೆಲ್ಲ ನಂಗೆ ಹುಸಿನೂ ಇಷ್ಟ ಆಯ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ನೀನು ಹೋಗ್ಬಿಟ್ಟಲ್ಲಿ ಮನೆ ಕಳೋದು ಎಲ್ಲನೂ ಏನಕ್ಕೆ ಬೇಕು ಹೇಳೋಂಥವೆಲ್ಲನೂ. ಆರಾಮಾಗಿ ನೆಮ್ಮದಿಯಾಗಿ ಇಲ್ಲಿರು. ನಿನ್ನ ಗಂಡ ಎಲ್ಲೋ ಹೋಗೋನಂತೆ, ನಾನು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ತೀನಿ, ಸರಿನಾ. ಯಾವುದಕ್ಕೂ ಚಿಂತೆ ಮಾಡಬೇಡ. ನೀನು ಅಷ್ಟೇ ಕಣಲ್ಲ, ಇನ್ನು ಅವತಾರಗಳೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿರೋದು ಕಲ್ತ್ಕ, ಸರಿನಾ. ನಾನು ಹೇಳ್ತೀನಿ, ನನ್ನ ಮೊಮ್ಮಗ ಬಂದ ತಕ್ಷಣ ನೀನು ಹೇಳ್ಬಿಟ್ಟು ಎಲ್ಲನೂ ಹಿಂಗೆ ಇತ್ತರ 1-2 ದಿನ ಅಂತ ಮಾತಾಡ್ತೀನಿ, ಸುಮ್ಮನೆ ಕೂತ್ಕೊಳ್ರಿ. ಅಮ್ಮ, ಇವ್ರೇನು ಅನ್ಕೋತಾರೋ ಏನೋ ಮಕ ನೋಡ್ತಿದ್ದೀರಾ. ಇದೇನೋ ಒಬ್ಬೊಬ್ಬರೇ ಬಂದು ಟಿಕಣಿ ಉಡ್ತಾರಲ್ಲ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಾ ಇದ್ದೀರಾ. ನೋಡುವ, ಶಾನೆ ದಿನ ಇರಕ್ಕಿಲ್ಲ, ಒಂದು 3-4 ದಿನ ಇರ್ತಾರೆ ಅಷ್ಟೇನೇ. ಏನೋ ಹೊಸಿ ಮನೆಯಾಗ ಫ್ಯಾಮಿಲಿನ ಗಲಾಟೆ ಆಗ್ಬಿಟ್ಟೈತೆ. ನನ್ನ ಮಗಳೇ ನೆನೆಯ ಸ್ವಂತ. 1-2 ದಿನ ಬಂದಿಲ್ಲ ಇರ್ತೀನಿ ಅಂತ ಹೇಳಿದ್ಲು, ಕರ್ಕೊಬಿಟ್ಟು ಬಂದಿದ್ದೀನಿ. ಸಂಸಾರ ಅಂದಮೇಲೆ ಜಗಳ ಪಗಳ ಎಲ್ಲ ಇದ್ದಿದ್ದೆ ಅಲ್ವೇ, ಅದಕ್ಕೆ ನೀನು ಕರ್ಕೊಂಬಿಟ್ಟು ಬಂದೆ. ಏನು ಆಮೇಕಿಂದ ಹುರ್ಕೊಂಡು ಸಾಯ್ಬೇಡ್ರಿ. ಬಂದ್ಬಿಟ್ರಲ್ಲ ಇದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಏನು ಟಿಕಾಣಿ ಉಡ್ಕೊಂಡು ವರ್ಷ ಅನ್ಗಟ್ಲೆ ಏನು ಇರಕ್ಕಿಲ್ಲ. 1-4-5 ದಿನ ಇದ್ದು ಅಂಟೋಯ್ತಾರೆ, ಸರಿನಾ. ನೀನೇನು ಅಡುಗೆ ಮಾಡಾಕ್ಬೇಡ, ನಾನೇ ಮಾಡಾಕೊಂಡು ನಾವೇ ತಿನ್ಕೋತೀವಿ. ಆಮೇಲೆ ಅದಕ್ಕೆ ಊರ ಅಂತ ಮಾಡ್ಕೊಂಡು ಗಂಡಂತ ಫಿಟ್ಟಿಂಗ್ ಇಕ್ಕಿ ಜಗಳ ಮಾಡ್ಕೊಂಡು ಇವೆಲ್ಲ ಮಾಡಕ್ಕೆ ಹೋಗ್ಬೇಡ. ಹೆಂಗೋ ಸಂಬಂಧಿಕರು ಅಂದಮೇಲೆ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದಂಗೆ ನೀನು ಬೇರೆ ಅಡ್ಜಸ್ಟ್ ಮಾಡ್ಕೋತಾರೆ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವೇ. ಅದಕ್ಕೆ ಹೊಸಿ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ, ಸರಿನಾ. ನೀವು ಹಂಗೇನೇ ಇರಬೇಕು. ಅಯ್ಯೋ ಪರವಾಗಿಲ್ಲ ಬಿಡಿ, ಸಂಬಂಧಿಕರು ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ದಿದ್ದಂಗೆ ಇರೋಕ್ಕಾಯ್ತದೆ. ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವೇ. ಮಾಡ್ಕೋತೀವಿ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೋತೀವಿ. ನಿಮ್ಮಿಬ್ರದ್ದು ಎಲ್ ಐ ಸಿ ಐತಾ? ಇಲ್ಲ. ಹಾಗಾದರೆ ಒಳ್ಳೇದಾಯ್ತು ಬಿಡಿ. ನಾನು ನನ್ನ ಮಗಳು ಎಲ್ರಿಗೂ ಎಲ್ ಐ ಸಿ ಮಾಡಿಸ್ಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ. ಅದಕ್ಕೆ ನಿಮಗೂ ಸೇರ್ಬಿಟ್ಟು 1-2-3 ಹೊಸ ಎಲ್ ಐ ಸಿಗಳನ್ನ ಮಾಡ್ತೀವಿ. ಸರಿ ಆಯಿತು. ಬಂದಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ, ಹಂಗೂ ಹಿಂಗೂ ಅಂತ ಇದು ಮಾಡೋಕ್ಕಾಯ್ತದ. ನಡೀರಿ ಒಳಗಡಿಕೆ. ಏನು ಇವತ್ತು ಕೂಲಿಗೆ ಹೋಗ್ತೀನಿ ಅಂತಿದ್ರಿ, ಕೂಲಿಗೆ ಹೋಗ್ಲಿಲ್ವೇನು ಇವತ್ತು? ಕೂಲಿಗೆ ಹೋಗೋದು ಬಿಟ್ಬಿಟ್ಟು ಇಲ್ಲೇನು ಮಾಡ್ತಿದ್ದೀರಾ ನಿಂತ್ಕೊಂಡಿಲ್ಲ ಅಜ್ಜಿ, ಕೂತ್ಕೊಂಡಿದ್ದೀವಿ. ಇನ್ನೇನು ಮಾಡೋಣ, ನಾಳಿಕೆ ಹೆಂಗೆ ದುಡ್ಡು ಸಂಪಾದನೆ ಮಾಡೋದು, ಲಕ್ಷ ಹೆಂಗೆ ಸಂಪಾದನೆ ಮಾಡೋದು ಅಂತ ಇಬ್ಬರು ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇದ್ವಿ. ಹಿಂಗೆ ಆಗಕ್ಕಿಲ್ವಲ್ಲ ಅಜ್ಜಿ, ಬೇಗ ಸಾವುಕಾರ ಆಗೋಗ್ಬಿಡ್ಬೇಕಲ್ಲ ನಾವು. ಸಾವುಕಾರ ಹೋಗ್ಬೇಕು ಅಂದರೆ ಯೋಚನೆ ಮಾಡಲೇಬೇಕಲ್ವಾ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ನಾವು ಮಾಡ್ತೀವಿ ಬಿಡಿ. ಈಗ ಲಕ್ಷ ಅಲ್ಲ, ಇಷ್ಟೊತ್ತು ಲಕ್ಷ ಸಂಪಾದನೆ ಮಾಡೋ ಯೋಚನೆ ಮಾಡ್ತಿದ್ವಿ, ಈಗ 1 ಕೋಟಿ ಸಂಪಾದನೆ ಮಾಡೋ ಯೋಚನೆ ಮಾಡ್ತೀವಿ. ಬರೀ ಕುಂತ್ಕೊಂಡು ಬಾಯಿಗೆ ಬಂದಂಗೆ ಅದರದಲ್ಲ, ಅದನ್ನೆಲ್ಲ ಕಾರ್ಯರೂಪಕ್ಕೆ ತಗೊಬಿಟ್ಟು ಬರಬೇಕು. ಬರೀ ಕೋಟಿ ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ರೆ ಆಗಕ್ಕಿಲ್ಲ, ಕಾರ್ಯರೂಪಕ್ಕೆ ತರಬೇಕು. ಕೇಳಿಸ್ತೇನೆ ನಿಮ್ಮ ಅಜ್ಜಿ ಹೇಳಿದ್ದು, ಕಾರ್ಯರೂಪಕ್ಕೆ ಆದಷ್ಟು ಬೇಗ ತರಬೇಕು ಅಂತ ಹೇಳ್ಬಿಟ್ಟು ತತ್ತೀವಿ. ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ತತ್ತೀವಿ. ಬೀಗ್ರೆ ನೀವು ಯಾಕೆ ಯೋಚನೆ ಮಾಡಿದ್ರೆ ನೀವು? ಅಯ್ಯೋ ನಮ್ಮ ಮನೆಗೆ ಯಾವಾಗೂ ಇದ್ದಿದ್ದೇನೆ ನೀ ಜಗಳ ಪಗಳ ಕಿತ್ತಾಟ ಪತ್ತಾಟ ಎಲ್ಲ ಇದ್ದಿದ್ದೇನೆ ನೀ. ಸುಮ್ಮ ಬಾ ಒಳಗಡೆಗೆ ಬಾ, ಹುಷಾರು ಬೇರೆ ಇಲ್ವಲ್ಲ, ಸುಧಾರ್ಸ್ಕ. 1-2 ದಿನ ಸುಧಾರ್ಸ್ಕ. ನಿನ್ನ ಗಂಡಂತಾಗ ಹೋಗ್ಬಿಟ್ಟು ನಾನೇ ನಿನ್ನೆ ಕೈಯೋ ಕಾಲ ಇಟ್ಕೊಂಡು ಮಾತಾಡಿ ನಿಮ್ಮನ್ನ ಹೆಂಗೋ ಬಿಟ್ಬಿಟ್ಟು ಬರ್ತೀನಿ, ಸರಿನಾ. ಈಗ 1-4 ದಿನ ಇಲ್ಲೇ ಸುಧಾರಿಸ್ಕೊಂಡಿರು. ಒಂಚೂರು ಬಿಸಿ ಮುದ್ದೆನೂ ಸೊಪ್ಪಿನ ಸಾರ ಏನಾರ ಮಾಡ್ತೀನಿ, ತಿನ್ಕೊಬಿಟ್ಟು ಮಾತ್ರ ನುಂಗಿವಂತೆ. ಹೆಂಗೋ ಒಂಥರ ಹಾಕ್ಸ್ಕೊಬಿಟ್ಟು ಬಂದ್ವಲ್ಲ, ಇನ್ನು ಸಮಾಧಾನ ಮಾಡ್ಕ. ಎಲ್ಲೂ ಒಬ್ಬೊಬ್ಬಳೆ ನೀನು ಹೋಗಕ್ಕೆ ಹೋಗ್ಬೇಡ, ಶಾನೆ ಎದ್ರಕೊಬಿಟ್ಟಿದ್ಯಾ. ಹಿಂಗೆ ಆದರೆ ಕಷ್ಟ ಆಯ್ತದೆ. ಸಮಾಧಾನ ಮಾಡ್ಕೊಂಡು ಸಮಾಧಾನವಾಗಿರು. ಸರಿ ಕಣಮ್ಮ, ಆಯಿತು. ಅಮ್ಮ ನನ್ನ ಮನೆ ಕಬೇಕು, ಎಲ್ಲನ ಒಂದು ಜಾಗ ಇದ್ರೆ ತೋರ್ಸಮ್ಮ, ಎಲ್ಲನ ಒಂದು ಚಾಪೆಗೆ ಪ್ಯಾಸ್ ಕೊಡಮ್ಮ. ನೀ ಯಾಕೋ ಸುಸ್ತಾಯ್ತಾಯ್ತು, ನಾನು ಹಂಗೆ ಮನೆ ಕಬಿಡ್ತೀನಿ, ನನ್ನ ಕೈಲಿ ಆಯ್ತಿಲ್ಲ, ಮುಂಜಾಯ್ತೈತೆ. ಸರಿ ಬಾ. ಅಂದರೆ ನಿಮಗೆ ಜಾಸ್ತಿ ಸುಸ್ತಾಗ್ತಾಯ್ತಾ, ಬದುಕ್ತೀನೋ ಇಲ್ವೋ ಅಂತ ಅನ್ನಿಸ್ತಾಯ್ತಾ? ಹಂಗೆ ಆಗೈತೆ ನನ್ನ ಜೀವನ, ಬದುಕ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಮತ್ತೆ 1 ಕೋಟಿ ರೂಪಾಯಿ ಎಲ್ ಐ ಸಿ ಹಾಕ್ಬೇಕು. ಸರಿ ಪಾಪ ನಿಮಗೂ ಎಂಟಿ ಬಿಟ್ಟೋಗಿರೋದಕ್ಕೆ ನಿಮಗೂ ಸಾಯೋಷ್ಟು ಫೀಲ್ ಆಯ್ತಿರ್ಬೇಕಲ್ವಾ.
ಆ ಆಗ್ತೈತೆ. ಮಗಳೇ, ಇಷ್ಟೊತ್ತು ಬರೀ ಲಕ್ಷ ಲಕ್ಷ ಮಾತ್ರ, 50 ಲಕ್ಷ ಮಾತ್ರ ಯೋಚನೆ ಮಾಡ್ತಾ ಇದ್ವಿ. ಮೂರು ಹೆಸರಿನಾಗೂ 50 ಅಂದರೆ 1.25 ಕೋಟಿ LIC ಮಾಡಿಸ್ಬಿಡೋಣ. 1.25 ಕೋಟಿ LIC ಮಾಡಿಸಿದ್ರೆ ಅಪ್ಪಾ, 3 ಜನ ಒಂದೇ ಕಿತ್ತ ಬಾವಿಗೆ ತೊಳ್ಬಿಡೋಣ. ಇವ್ರು ಬಂದು ನಮಗೆ ಇರಿಟೇಷನ್ ಮಾಡ್ತಾರೆ. ನಮಗೆ ನಾವು ಇದೀವಿ ನೆಮ್ಮದಿಗೆ, ಬೇಡ ಬೇಡ ಅಂದ್ರೆ ಕೇಳಿದ್ದಂಗೆ ಬಂದು ಸಾಯ್ತಾರೆ ಅಂದರೆ ನಾವು ತಾನೇ ಏನು ಮಾಡೋಕ್ಕಾಯ್ತದೆ? ಸಾಯ್ಲಿ ಬಿಡು, ಬಂದು ನಡು ಹೇಳ್ಬಿಡೋಣ ಅವನಿಗೆ. 3 LIC ಟೋಟಲ್ಲು. ಇನ್ನೊಬ್ರ ನಮ್ಮಂದ್ರೆ 4 LIC ಮಾಡ್ಸೋಣ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಮ್ಮ. LIC ಮಾಡಿಸಿದ ತಕ್ಷಣ ನಾವಂತೂ ಕೋಟ್ಯಾಧೀಶ್ವರ ಆಯ್ತೀವಲ್ವಾ? ಹಿಂಗೆ 50 ಲಕ್ಷ ರೂಪಾಯಿಗೆ ಮನೆ ಕಟ್ಕೊಬಿಡೋಣ. ಇನ್ನು ಉಳಿದಿರೋ 1 ಕೋಟಿ ರೂಪಾಯಿಗೆ ಅಮ್ಮ ಬ್ಯಾಂಕ್ಗೆ ಒಂದು 50 ಲಕ್ಷ ಹಾಕೋಬಿಡೋಣ. ಯಾಕಂದರೆ ನಾವಿಬ್ರಿಗೂ ಕೂಲಿಗೆ ಹೋಗೋಕೆ ಇಷ್ಟ ಇಲ್ವಲ್ಲ. 50 ಲಕ್ಷ ರೂಪಾಯಿ ಮನೆ, 50 ಲಕ್ಷ ರೂಪಾಯಿಗೆ ಬಡ್ಡಿ ಬರೋಂಗೆ ಮಾಡ್ಕೊಬಿಡೋಣ. ಬ್ಯಾಂಕ್ಗೆ ಹಾಕ್ಬಿಟ್ಟು 50 ಲಕ್ಷ ರೂಪಾಯಿ ಬಡ್ಡಿ ಬರ್ತಾ ಇರಬೇಕು. ನಾವು ಕಾಲ ಮೇಲೆ ಕಾಲು ಹಾಕೊಂಡು ಕುಂತ್ಕೊಂಡು ತಿಂತಾ ಇರಬೇಕು. ಹಂಗೆ ಮಾಡೋಣ. ಇನ್ನು 50 ಲಕ್ಷ ರೂಪಾಯಿನಾಗೆ ನಿನಗೊಂದು 20 ಲಕ್ಷ ರೂಪಾಯಿ ಬೇಡ, ನಿಂಗೊಂದು 10 ಲಕ್ಷ ರೂಪಾಯಿ ಒಡವೆ, ನನಗೊಂದು 10 ಲಕ್ಷ ರೂಪಾಯಿ ಒಡವೆ. ಆಮೇಲೆ ಇನ್ನು ಉಳಿದಿರೋ 30 ಲಕ್ಷ ರೂಪಾಯಿನಾಗೆ ಏನು ಮಾಡೋಣ ಅಮ್ಮ? ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಸರಿನಾ? 30 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಬಟ್ಟೆ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡೋಣ. ಆವಾಗ ಎಲ್ಲ ಬಿಸ್ನೆಸ್ ನಡೆಸ್ತಾರಪ್ಪ ಅಂತಲೂ ಅನ್ಕೋಬೇಕು. ಬ್ಯಾಂಕಾಗಿ ಬಡ್ಡಿನೂ ಬರ್ತಾ ಇರ್ತದೆ, ಸೀರೆ ವ್ಯಾಪಾರನೂ ಸಂದಾಗಿ ನಡೀತಾ ಇರ್ತದೆ, ಒಳ್ಳೆ ಮನೆಗಿರ್ತೀವಿ. ಅವಾಗ ನೀನೇನು ಕೆಲಸ ಮಾಡಬೇಡ. ಆಳು ಕಾಳು ಎಲ್ಲನೂ ಎಲ್ಲರೂ ಮಾಡಿಕೊಬಿಡೋಣ. ಕಾಲ ಮೇಲೆ ಕಾಲು ಹಾಕೊಂಡು ಜೀವನ ಮಾಡೋಣ ಕಣಮ್ಮ. ಇಷ್ಟು 1.25 ಕೋಟಿ ಬಂದ್ಬಿಟ್ರೆ ಸಾಕಮ್ಮ ನನ್ನ ಜೀವನಕ್ಕೆ, ಅಲ್ವಾ? ಇವ್ರು ಬಂದು ಒಳ್ಳೆ ಕೆಲಸನೇ ಮಾಡಿದ್ರು. 1.25 ಕೋಟಿ ಸುಲಭವಾಗಿ ಕೈಗೆ ಸಿಗಂಗೆ ಮಾಡಿಬಿಟ್ರು. ಆ ದೇವರೇ ನಮಗೋಸ್ಕರ ಅಂತೇಳ್ಬಿಟ್ಟು ಇವ್ರನ್ನೆಲ್ಲ ಕಳಿಸ್ಕೊಡ್ತಾವನೆ ಅನ್ನಿಸ್ತೈತೆ ಕಣಮ್ಮ. ಇನ್ನೂ 4 ಜನ ಬಂದ್ರು ಯೋಚನೆ ಮಾಡಬೇಡ. ಇವ್ರಿಗೆಲ್ಲ ಒಂದು ಗತಿ ಕಾಣಿಸೋಣ. ನನ್ನ ಮಗ 200-300 ರೂಪಾಯಿಗೆ ಬರೀ ಕೂಲಿ 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 ಅಂತ ಮಾಡ್ತಾರೆ ಹೇಳು. ಬೆಳಗ್ಗೆ ಸಂಜೆ ತನಕ ಬಡ್ಕೊಂಡ್ರು ಯಪ್ಪ 300 ರೂಪಾಯಿ ಕೈಗೆ ಕಳಿಸ್ದ. 3 ದಿನ ಇರಲ್ಲ, ಮುಗ್ದೋಯ್ತದೆ. ಅದೇ ಕೋಟಿ ಆದರೆ 1.25 ಕೋಟಿ. ಮಗಳೇ, ಕೇಳಕ್ಕೆ ಮಜವಾಗೈತಿ. ಕೈಗಾನೆ ಬಂದ್ಬಿಟ್ರೆ 1.25 ಕೋಟಿ ಹೆಂಗಿರ್ತದೆ ಮಗಳೇ? ಆ LIC ನಾನು ಫೋನ್ ಮಾಡಿ ಸರ್ನ ಕರೀಲೆ, 3 LIC ಬೇಕು ಅಂತ ಹೇಳಿ ಅವನಿಗೆ. ಅಲೋ ಅಣ್ಣ, ನಾನು ಅದೇ ನೆನ್ನೆ ಬಂದಿದ್ರಲ್ಲ ನಾನು. ಎಷ್ಟು ಜನದ ಮನೆಗೆ ಹೋಗಿದ್ರಿ ನಿನ್ನೆ? ಕಮ್ಲಿ ಆಗಲೇ ಫೋನ್ ಮಾಡಿದ್ವಲ್ಲ. ಹೂನಣ್ಣ, ಅಣ್ಣ 3 LIC ಮಾಡಿಸ್ಬೇಕು ನಾವು. ಯಾವಾಗಲೇ 1 ಅಂತ ಹೇಳಿದ್ವಿ, ಈಗ 1 ಬೇಡಣ್ಣ, 3 LIC ಮಾಡ್ಸೋಣ ಕಣಣ್ಣ. 3 ಜನ, 3 ಜನದ LIC ನಾಮಿನಿ ಎಲ್ಲ ನನ್ನ ಹೆಸ್ರನ್ನಾಗೇನೇನೆ. ಹೂನಣ್ಣ. ಹ್ಞೂ ಸರಿ ಕಣಣ್ಣ, ಆಯಿತು. ಬತ್ತೀಯಾ? ಯಾವಾಗ ಬತ್ತೀಗಣ್ಣ? ಅರ್ಜೆಂಟಾಗಿ ಮಾಡಿಸ್ಬೇಕಣ್ಣ. ಹ್ಞೂ ಅದಕ್ಕೆ ಎಷ್ಟೆಷ್ಟು ಕೊಡ್ಬೇಕಾಯ್ತದೆ ಹೇಳೋಣ. ಶಾನೆ ಆದರೆ ಆಗಲ್ಲ, ಕಮ್ಮಿ ಆದರೆ ಹೆಂಗೋ ಅಡ್ಜಸ್ಟ್ ಮಾಡಿ ಏನಾರ ಮಾಡ್ತೀವಿ. ಹೌದೇನಣ್ಣ? ಬತ್ತೀರಾ? ಸಾಯಂಕಾಲಕ್ಕೆ ಮಾತಾಡೋಣ. ಬರ್ರಿ ಮಾತಾಡೋಣ ಬರ್ರಿ. ಇಲ್ಲ ಆಗಲೇ 1 ಅಂದ್ವಿ, ಈಗ ಯಾರು ಬೇಕು ಅಂದರು 3 ಮಾಡ್ಕೊಂಡಿದ್ದೀವಿ. ನಮ್ಮ ಮನೇಲೇನೆ. ಆಯ್ತಣ್ಣ, ಎಲ್ಲರ ಹೆಸ್ರಿಗೂ ಮಾಡಿಸ್ಬಿಡು ಬಂದ್ಬಿಟ್ಟು. ಹೂನಣ್ಣ ಆಯ್ತು, ಇರ್ತೀವಿ. ಮನೆ ತೆಗೆ ಬಾಣ, ಅರ್ಜೆಂಟಾಗಿ ಬಾಣ. ನಮಗಂತೂ ಎಲ್ಲ ಅರ್ಜೆಂಟಾಗಿ ಮುಗ್ದೋಗ್ಬಿಡ್ಬೇಕು ಅಷ್ಟೇ ನೀನು. ಸರಿ ಆಯ್ತಣ್ಣ. ಅಮ್ಮ ಏನು ತಲೆ ಕೆಡಿಸ್ಕೊಬೇಡಿ, ಸಂಜೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳೋನೆ ಕಣಮ್ಮ. ನೋಡೋಣ ಎಷ್ಟೆಷ್ಟು ದುಡ್ಡು ಕೊಡ್ಬೇಕೇನು. ಶಾನೆ ದುಡ್ಡಿನಾರ ಕೊಡ್ಬೇಕೇನಮ್ಮ? ಶಾನೆ ದುಡ್ಡು ಕೊಡಬೇಕು ಅಂದರೆ ಅಡ್ಜಸ್ಟ್ ಮಾಡಿ ಕಮ್ಮಿ ದುಡ್ಡು ಏನಾರ ಕೊಟ್ಟಂಗೆ ಮಾಡ್ಕೊಳ್ಳೋಣ. ನಮ್ದಾಗ 10 ಪೈಸೆನೂ ಇಲ್ಲ. ಅಷ್ಟೊಂದು ಹೆಂಗೆ LIC ಕಟ್ಟೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾರ ಮನೆ ಕನ್ನ ಹಾಕಿದ್ರೆ ಸಿಗ್ತೈತೆ ನಮಗೆ ಅಂತ. 1.25 ಕೋಟಿ ಬರ್ತೈತೆ ಮಗಳೇ LIC ಕಟ್ಬಿಟ್ರೆ. ಆದರೆ ಹೆಂಗೆ ಕಟ್ಟೋದು ಅಂತ ಗೊತ್ತಾಯ್ತಿಲ್ಲ ನಂಗಂತೂ. ಯಾವುದೋ ಒಂದು ದಾರಿ ಹುಡ್ಕನ. ಸುಮ್ಕಿರಮ್ಮ ನೀನು. ಯಾವುದೋ ಒಂದು ದಾರಿ ಸಿಗೋಕ್ಕಿಲ್ವ ನಮಗೆ? ಸಿಕ್ಕೇ ಸಿಗ್ತದೆ. ಎಲ್ಲ ದಾರಿಗಳು ಮುಚ್ಕೊಂಡಾಗ ಒಂದು ದಾರಿ ತೆಗೆದೇ ತೆಗಿತದೆ. ನೀನು ಸುಮ್ಕಿರು.